ನಮಸ್ಕಾರ ಸ್ನೇಹಿತರೆ. ನಾನು ಈ ದಿನ ಮ್ಯಾನಿಫೆಸ್ಟೇಷನ್ ಅಂದ್ರೇನು, ಇದು ನಿಜ ಆಗುತ್ತಾ, ಅಫರ್ಮೇಷನ್ಸ್ ಎಲ್ಲ ನಿಜ ಆಗುತ್ತಾ, ಈ ಮ್ಯಾನಿಫೆಸ್ಟೇಷನ್ ನಿಜ ಆಗುತ್ತಾ ಅನ್ನೋದ್ರ ಬಗ್ಗೆ ನನ್ನ ಅನುಭವನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಹಿಂದೆ ಹಿರಿಯರು ಹೇಳ್ತಾ ಇದ್ರು, ನಾವು ಏನೇ ಒಂದು ಅಂದ್ಕೊಂಡ್ರು ಮಲಗಿರುವಾಗ, ನನಗೆ ಕೂಡ ನನ್ನ ಮನೆಯಲ್ಲಿ ಹೇಳ್ತಾ ಇದ್ರು, ನಾನು ಮಲ್ಕೊಂಡಿರುವಾಗ ಏನೋ ಒಂದು ಚಿಕ್ಕ ಹುಡುಗ ಇರುವಾಗ ನಾನು ಏನೇ ಒಂದು ಅಂದ್ಕೊಂಡ್ರು ಅಂದರೆ ನೆಗೆಟಿವ್ ಆಗಿ ಅಂದ್ಕೊಂಡಾಗ ಆ ರೀತಿಯೆಲ್ಲ ಅಂದ್ಕೋಬೇಡ, ಮೇಲ್ಗಡೆ ಅಶ್ವಿನಿ ದೇವತೆಗಳು ಇರ್ತಾರೆ, ನೀನೇನು ಅಂದ್ಕೊಂಡ್ರು ಅಸ್ತು ಅಸ್ತು ಅಂತ ಇರ್ತಾರೆ, ಅದರಿಂದ ಕೆಟ್ಟದನ್ನು ಅಂದ್ಕೋಬೇಡ ಅಂತ ಹೇಳ್ತಾಯಿದ್ರು. ನೀವು ಏನೇನೋ ಅಂದ್ಕೊಂಡಿರ್ಬೋದು ಸುಮಾರು ಸರಿ, ಅದು ಕೆಲವು ಸರಿ ಅಂದ್ಕೊಂಡಿದ್ದಾಗೆ ಆಗ್ಬಿಟ್ಟಿರುತ್ತೆ. ನಿಮಗೂ ಅದು ಕೆಲವು ಸರಿ ಆಶ್ಚರ್ಯ ಆಗುತ್ತೆ, ಹೌದು ನಾನು ಇದು ಅಂದ್ಕೊಂಡಂಗೆ ಆಯಿತು ಅಂತ ಅಂದ್ಕೊಳ್ತೀರ. ನನಗೂ ಆ ರೀತಿ ಸುಮಾರು ಬಾರಿ ಆಗಿದೆ. ಇದು ಯಾಕಾಗುತ್ತೆ ಅಂತ ಹೇಳಿದ್ರೆ ನನ್ನ ಅನುಭವ ಇದೇನಪ್ಪ ಅಂದರೆ, ನಾವು ಮನಸ್ಸಿಗೆ ಯಾವುದನ್ನು ಪಾಸಿಟಿವ್ ಆಗಿ ಸ್ಟ್ರಾಂಗ್ ಆಗಿ ತುಂಬಿರ್ತೀವೋ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ, ಸಬ್ಕಾನ್ಷಿಯಸ್ ಮೈಂಡಿಂದ ಯೂನಿವರ್ಸ್ಗೆ ಹೋಗುತ್ತೆ, ಯೂನಿವರ್ಸು ನಾವು ಕೇಳಿದ್ದನ್ನ ಕೊಡುತ್ತೆ. ಇದು ನನ್ನ ಅನುಭವ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಯಾಕೆ ಅಂದರೆ, ನಾನು ಒಂದು ಇದೇ ಯೂಟ್ಯೂಬ್ ಚಾನಲ್ನೇ ನಾನು ಮಾಡಿ ಆ್ಯಕ್ಚುಲಿ 2023ರಲ್ಲಿ ನಾನು ಮಾಡಿದೆ. ಸುಮಾರು ಒಂದು ಕೆಲವು ವಿಡಿಯೋಸ್ ಮಾಡಿದೆ, ಅದಕ್ಕೇನು ವ್ಯೂಸೇ ಬರ್ತಾ ಇರಲಿಲ್ಲ. ಏನೊಂದು 20 ಜನ ನೋಡ್ತಾಯಿದ್ರು, 30 ಜನ ನೋಡ್ತಾಯಿದ್ರು, ಒಂದು 50 ಜನ ನೋಡ್ತಾಯಿದ್ರು, ಹೀಗಿತ್ತು. ಅಯ್ಯೋ ಇದೆಲ್ಲ ಯಾರು ನೋಡಲ್ಲ, ನಾನು ಸುಮ್ಮನೆ ಏನಕ್ಕೆ ಯೂಟ್ಯೂಬ್ ಮಾಡೋದು ಅಂದ್ಬಿಟ್ಟು ನಾನು ನಿಲ್ಲಿಸ್ಬಿಟ್ಟು ಸುಮಾರು ಒಂದು ವರ್ಷದ ಮೇಲೆ ಆಗೋಯ್ತು. ಹೀಗಿರುವಾಗ ನನಗೆ ಯಾವಾಗಲೂ ಈಗ ಜಸ್ಟ್ ಒಂದೂವರೆ ತಿಂಗಳ ಹಿಂದೆ ಅನಿಸುತ್ತೆ, ನನಗೆ ಹೇಳ್ದಾಗಾಯ್ತು, ಅಂದರೆ ಯೂನಿವರ್ಸ್ ಹೇಳ್ದಾಗಾಯ್ತು ನನಗೆ, ನೀ ಮಾಡು, ಯೂಟ್ಯೂಬ್ ಮಾಡು, ಯಾಕೆ ನಿಲ್ಲಿಸ್ಬಿಟ್ಟಿದೆಯಾ, ನಿನಗೇನು ಅನಿಸುತ್ತೋ ಅದನ್ನು ಜನಗಳಿಗೆ ಹೇಳು, ನಿನ್ನ ಅನುಭವನ ಹೇಳು, ನಿನಗೇನೇನು ಗೊತ್ತಿದೆಯೋ ಅದನ್ನು ತಿಳಿಸ್ಕೊಡು ಅಂತ ಹೇಳ್ದಾಗಾಯ್ತು. ನನಗೇನೋ ಅನಿಸಿದೆ ಅಂದ್ಬಿಟ್ಟು ಸುಮ್ಮನೆ ಆದೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ನೋಡ್ತೀನಿ, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನೋಡಿದೆ. ನೀವು ನಂಬ್ತಿರೋ ಬಿಡ್ತಿರೋ, ಎಷ್ಟು 500-600 ಜನ ಸಬ್ಸ್ಕ್ರೈಬರ್ಸ್ ಇದ್ದರು ಅಷ್ಟೇ. ಇದಕ್ಕಿದ್ದಾಗೆ ಜಾಸ್ತಿ ಆಗಿ ಶುರು ಆಗ್ಬಿಟ್ರು. ವ್ಯೂಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು. ಒಂದು 500-600-700 ವ್ಯೂಸ್ ಆಗಿತ್ತು ಯಾವುದೋ ಒಂದು ವಿಡಿಯೋ. ಅದು 50,000ವರೆಗೂ ಈಗ ಬಂದಿದೆ, 55,000 ಆಗಿದೆ ಈಗ. ಅದು ಸಡನ್ನಾಗಿ ಜಾಸ್ತಿ ಆಗಿ ಶುರು ಆಗೋಯ್ತು. ಇದೇನಿದು ಅಂತ ಅಂದ್ಕೊಂಡೆ. ಬಟ್ ಆಗಾಗ ನನ್ನ ಮನಸ್ಸಿಗೆ ಅನಿಸ್ತಾ ಇತ್ತು, ಈ ಯೂಟ್ಯೂಬ್ ಚಾನಲ್ನ ತುಂಬ ಜನ ನೋಡ್ತಾರೆ, ತುಂಬ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ತುಂಬ ವ್ಯೂವರ್ಸ್ ಇದ್ದಾರೆ, ಇದೆಲ್ಲ ನನ್ನ ಮನಸ್ಸಿಗೆ ಅನ್ನಿಸ್ತಾನೆ ಇತ್ತು. ಮೋಸ್ಟ್ಲಿ ಇದು ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರೆಕಾರ್ಡ್ ಆಗಿದೆ ಅನಿಸುತ್ತೆ. ರೆಕಾರ್ಡ್ ಆಗಿ ಯೂನಿವರ್ಸಿಗೆ ಮುಟ್ಟಿದೆ, ಯೂನಿವರ್ಸು ಕೇಳಿದ್ದನ್ನು ಕೊಟ್ಟಿದೆ ಅಂತ ಅನಿಸುತ್ತೆ. ನಿಜ, ಅದು ಖಂಡಿತ ಯೂನಿವರ್ಸು ನಾನು ಕೇಳಿದ್ದನ್ನು ಕೊಡ್ತಾ ಇದೆ. ಸೊ ಇದು ನನ್ನ ಅನುಭವ. ಅಂದರೆ ಈ ಮ್ಯಾನಿಫೆಸ್ಟೇಷನ್ ಅನ್ನೋದ್ರ ಬಗ್ಗೆ ಆಮೇಲೆ ಗೊತ್ತಾಯ್ತು ನನಗೆ. ಆಮೇಲೆ ಕೂಡ ನಾನು ಈಗ ಲಾಸ್ಟ್ ನಿಮಗೆ ಯಾವುದೋ ಒಂದು 2 ವಿಡಿಯೋ ಮುಂಚೆ ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ದ ಹೇಳಿದ್ದೆ. ಇದು ಕೂಡ ನನಗೂ ನಿಜ ಆಗಿದೆ. ಎಲ್ಲ ಮ್ಯಾನಿಫೆಸ್ಟೇಷನ್ ನಾನು ಏನು ಅಂದ್ಕೊಳ್ತೀನೋ ಅದು ಆಗ್ತಾ ಇದೆ. ಅಫರ್ಮೇಷನ್ಸು ನಾವು ಯಾವಾಗಲೂ ನಾವೇನು ಅಂದ್ಕೊಳ್ತೀವೋ ಅದು ಪಾಸಿಟಿವ್ ಆಗಿರಬೇಕು. ನಮ್ಮ ಪಾಸಿಟಿವ್ ಆಗಿ ಅದನ್ನು ನಮ್ಮ ಮನಸ್ಸಿಗೆ ನಾವು ತುಂಬ್ತಾ ಇರಬೇಕು. ಯಾವಾಗ ನಾವು ಪಾಸಿಟಿವ್ ಆಗಿ ತುಂಬ್ತಾ ಇರ್ತೀವೋ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ, ಸಬ್ಕಾನ್ಷಿಯಸ್ ಮೈಂಡಿಂದ ಯೂನಿವರ್ಸಿಗೆ ಮುಟ್ಟುತ್ತೆ, ಯೂನಿವರ್ಸು ನಾವು ಕೇಳಿದ್ದನ್ನು ಕೊಡುತ್ತೆ. ಇದಕ್ಕೂ ಕೆಲವು ರೀತಿಗಳನ್ನ ಕರೆಕ್ಟಾಗಿ ನಾವು ಅನುಸರಿಸ್ಕೊಂಡು ಹೋದರೆ ಈ ಮ್ಯಾನಿಫೆಸ್ಟೇಷನ್ ಮುಖಾಂತರ ಖಂಡಿತ ಅದು ಸಕ್ಸಸ್ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಖಂಡಿತ ಇದು ನಿಜ, ಖಂಡಿತ ಆಗುತ್ತೆ. ಯಾಕಂದರೆ ಇದು ನನಗಾಗಿದೆ, ನೀವು ಕೂಡ ಮಾಡಿ, ಖಂಡಿತ ಆಗುತ್ತೆ. ಯಾವುದೇ ವಿಷಯಗಳಲ್ಲಾಗಿರ್ಬೋದು, ನಮ್ಮ ಜಾಬ್ ವಿಷಯದಲ್ಲಾಗಿರ್ಬೋದು, ನಮ್ಮ ಬೇರೆ ಬಿಸ್ನೆಸ್ ವಿಷಯದಲ್ಲಾಗಿರ್ಬೋದು, ಏನು ಬೇಕಾದರೂ ಅಂದ್ಕೊಳ್ಳಿ, ಏನು ಬೇಕಾದರೂ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಮಾಡೋ ರೀತಿಯಲ್ಲಿ ಮಾಡಿದ್ರೆ ಖಂಡಿತ ಅದು ಹಾಗೇ ಆಗುತ್ತೆ. ಮಾಡೋ ರೀತಿ, ಮಾಡೋ ಟೈಮು ಎಲ್ಲವೂ ಒಂದು ಕರೆಕ್ಟಾಗಿ ನಾವು ಆ ರೀತಿಯಲ್ಲಿ ಮಾಡಿದ್ರೆ ಖಂಡಿತ ಈ ಮ್ಯಾನಿಫೆಸ್ಟೇಷನ್ನು ಸಕ್ಸಸ್ ಆಗೇ ಆಗುತ್ತೆ. ಅಫರ್ಮೇಷನ್ಸ್ ಅಂದರೆ ಏನು? ಅಫರ್ಮೇಷನ್ಸ್ ಅಂದರೆ ನಾವು ಯಾವುದನ್ನು ನಮ್ಮ ಮನಸ್ಸಲ್ಲಿ ಬರೋ ಪಾಸಿಟಿವ್ ಥಾಟ್ಸ್ಗೆ ನಾವು ಅಫರ್ಮೇಷನ್ ಅಂತ ಹೇಳ್ತೀವಿ.
ಅಂದರೆ ಪಾಸಿಟಿವ್ ಥಾಟ್ಸ್ ಅಂದರೆ ಎಲ್ಲನೂ ನಾವು ಏನು ಅಂದ್ಕೊಂಡಿದ್ದೀವೋ ಅದು ಆಗಿದೆ ಅಂತಲೇ ನಾವು ತಿಳ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಾವು ಯಾವುದೋ ಒಂದು ಡ್ರೀಮ್ ಜಾಬ್, ಒಂದು ಜಾಬು ನಮಗೆ ಇಂಥದ್ದು ಬೇಕು ಅಂತ ಇರುತ್ತೆ. ನಾವು ಬೇಕು ಅಂತ ಅಂದ್ಕೊಳ್ಳೋ ಬದಲು ಇಲ್ಲಿ ನನಗೆ ಜಾಬ್ ಸಿಕ್ಕಿದೆ ಅಂತ ಅಂದ್ಕೊಂಡಾಗ ಅದನ್ನು ಸ್ಟ್ರಾಂಗ್ ಆಗಿ ನಾವು ಅಂದ್ಕೊಳ್ಳೋದಲ್ಲದೆ ಅದನ್ನು ಮ್ಯಾನಿಫೆಸ್ಟ್ ಮಾಡಬೇಕು. ಮ್ಯಾನಿಫೆಸ್ಟ್ ಅಂದರೆ ನಾವು ಏನು ಅಂದ್ಕೊಳ್ತೀವೋ ಅದನ್ನು ನಾವು ನಮ್ಮ ಮನಸ್ಸಲ್ಲಿ ಚಿತ್ರಿಸ್ಕೊಳ್ಬೇಕು, ಅಂದರೆ ವಿಜುವಲೈಸ್ ಮಾಡ್ಕೋಬೇಕು. ನನಗೆ ಜಾಬ್ ಸಿಕ್ಕಿದೆ, ನಾನು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಹಾಗಿದೆ ಹೀಗಿದೆ, ಇದನ್ನೆಲ್ಲ ನಾವು ವಿಜುವಲೈಸ್ ಮಾಡ್ಕೋಬೇಕು. ಸೊ ಹೀಗೆ ಮಾಡಿಕೊಂಡಾಗ ನಮ್ಮ ಏನಿದೆ, ನಾವು ಏನು ಅಂದ್ಕೊಂಡಿರ್ತೀವಿ ಅದು ಆಗತ್ತೆ. ಇದ್ರ ಜೊತೆಗೆ ಸುಮಾರು ಟೆಕ್ನಿಕ್ಸ್ ಇದೆ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸು. ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಮಾಡಿದ್ರೆ ಖಂಡಿತ ಹಾಗೇ ಆಗುತ್ತೆ. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹಲವಾರು ಟೆಕ್ನಿಕ್ಸ್ಗಳನ್ನ ತಿಳಿಸ್ಕೊಡ್ತೀನಿ. ಹಾಗೆ ಹೊಸ ಹೊಸ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಖಂಡಿತ ಎಲ್ಲರೂ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್.